ಹಂಚಿಕೆ, ಈ ಅನುದಾನ ಹಂಚಿಕೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಬಾರಿ ಅಪಸ್ವರಗಳು ಕೇಳಿಬಂದಿದೆ. ವಿಪಕ್ಷದ ಶಾಸಕರು ಮಾತ್ರ ಅನುದಾನದ ವಿಚಾರವಾಗಿ ಕಂಪ್ಲೇಂಟ್ ಮಾಡಿರೋದಲ್ಲ, ಸ್ವಪಕ್ಷದ ಶಾಸಕರು ಕೂಡ ಅನುದಾನದ ವಿಚಾರವಾಗಿ ಖ್ಯಾತೆ ತೆಗೆದಿದ್ರು. ಪದೇ ಪದೇ ಅಸಮಾಧಾನ ವ್ಯಕ್ತವಾಗಿತ್ತು. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಮಂತ್ರಿಗಳು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಜಾನ ಅನ್ನೋ ಪ್ರಶ್ನೆ ಮೂಡೋ ಹಾಗೆ ಮಾಡಿದೆ ಈ ಬೆಳವಣಿಗೆ. ಅನುದಾನ ಹಂಚಿಕೆಗೆ ಮಂತ್ರಿಗಳು ಮತ್ತು ಶಾಸಕರಿಂದ ಪದೇ ಪದೇ ಅಸಮಾಧಾನ ಕೇಳಿಬಂದಿತ್ತು. ಅಭಿವೃದ್ಧಿಗೆ ದುಡ್ಡಿಲ್ಲ, ಮಂತ್ರಿಗಳು ಮತ್ತು ಶಾಸಕರೇನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ನಿಜಾನ ಅದು? ಹಂಚಿಕೆಯಾದ ಅನುದಾನವನ್ನ ಮಂತ್ರಿಗಳು ಸರಿಯಾಗಿ ಬಳಸಿಕೊಂಡಿದ್ದಾರಾ? ಬಜೆಟ್ನಲ್ಲಿ ಹಂಚಿಕೆಯಾದ ಅನುದಾನ ಬಳಕೆಗೆ ಹಲವು ಸಚಿವರು ನಿರಾಸಕ್ತಿ ತೋರಿದ್ದಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ಅಂಕಿಅಂಶಗಳು ಹೇಳ್ತಾ ಇದೆ. ಆರ್ಥಿಕ ವರ್ಷ ಅರ್ಧ ಮುಗಿದು ಹೋಗಿದೆ, ಆದ್ರೂ ಸಹ ಸಿಕ್ಕಂತಹ ಅನುದಾನ ಸರಿಯಾಗಿ ಬಳಕೆ ಆಗಿಲ್ಲ. ಇಲ್ಲಿ ತನಕ ಬಳಕೆಯಾದ ಅನುದಾನ 30% ಮಾತ್ರ. ಅಂದ್ರೆ ಈ 6 ತಿಂಗಳಲ್ಲಿ ಬಜೆಟ್ ಮಂಡನೆ ಆಗಿ 6 ತಿಂಗಳು ಈಗಾಗಲೇ ಕಳೆದೋಗಿದೆ. ಈ 6 ತಿಂಗಳಲ್ಲಿ ಎಷ್ಟು ಅನುದಾನ ಬಳಕೆ ಆಯಿತು ಅಂದ್ರೆ 30% ಮಾತ್ರ. ಬಿಡುಗಡೆಯಾದ 42,000 ಕೋಟಿ ಅನುದಾನ ಬಳಕೆ ಮಾಡೋದಕ್ಕೆ ಸಚಿವರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಇಲಾಖೆಗಳಿಗೆ 1.48 ಲಕ್ಷ ಕೋಟಿ ಅನುದಾನ ರಿಲೀಸ್ ಆಗಿರೋದು. ಬಿಡುಗಡೆಯಾದ 1.48 ಲಕ್ಷ ಕೋಟಿಯಲ್ಲಿ 1.06 ಲಕ್ಷ ಕೋಟಿ ಅಷ್ಟೇ ಬಳಕೆ ಆಗಿರೋದು. ಹತ್ತತ್ರ 1 ಲಕ್ಷ ಕೋಟಿಯಷ್ಟು ಬಳಕೆ ಆಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ 42,000 ಕೋಟಿ ಬಳಸಿಲ್ಲ ಮಂತ್ರಿಗಳು. ಇಲಾಖಾವಾರು ಹಂಚಿಕೆಯಾದಂತ ಅನುದಾನ ಆಯಿತು. ಈ ಅನುದಾನ ಬಳಕೆಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಸಚಿವರು. ಇಲಾಖಾವಾರು ಹಂಚಿಕೆ ಮಾಡಿರೋದು, ಸೆಪ್ಟೆಂಬರ್ ತನಕ ಬಿಡುಗಡೆ ಮಾಡಿರೋದೆಷ್ಟು, ಸೆಪ್ಟೆಂಬರ್ ತನಕ ಬಳಕೆ ಆಗಿರೋದೆಷ್ಟು, ಬಳಕೆ ಆಗದ ಅನುದಾನ ಎಷ್ಟು, ಕಂಪ್ಲೀಟ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ. 3.5 ಲಕ್ಷ ಕೋಟಿಯಷ್ಟು ಅನುದಾನ ಇಲಾಖಾವಾರು ಹಂಚಿಕೆ ಆಗಿದೆ ಬಜೆಟ್ನಲ್ಲಿ. ಅದರಲ್ಲಿ 1.48 ಲಕ್ಷ ಕೋಟಿ ಸೆಪ್ಟೆಂಬರ್ ತನಕ ರಿಲೀಸ್ ಆಗಿರೋದು. ಅದರಲ್ಲಿ ಬಳಕೆ ಆಗಿರೋದೆಷ್ಟು? 1 ಲಕ್ಷ ಕೋಟಿ. 42,000 ಕೋಟಿ ಅನುದಾನ ಬಳಕೆನೇ ಆಗಿಲ್ಲ, ಇಲಾಖಾವಾರು ಹಂಚಿಕೆ ಆಗಿರೋದು. ಆದ್ರೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಹಾಗಾದ್ರೆ ನೋಡ್ತಾ ಹೋದ್ರೆ ಅಭಿವೃದ್ಧಿ ಆಗ್ಬಿಟ್ಟಿದ್ಯಾ? ಬಿಡುಗಡೆ ಆದ ಅನುದಾನ ಬಳಕೆಗೆ ಪ್ರಭಾವಿ ಸಚಿವರು ಯಾಕೆ ನಿರಾಸಕ್ತಿ ತೋರ್ತಾ ಇದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನಾಗಿದೆ? ಅಲ್ಲಿ 11% ಬಳಕೆ ಆಗಿದೆ. ಐಟಿ-ಬಿಟಿ ಇಲಾಖೆಯಲ್ಲಿ ಇಲ್ಲಿ ತನಕ ಕೇವಲ 10.8% ಮಾತ್ರ ಅನುದಾನ ಬಳಕೆ ಆಗಿರೋದು. ಬಜೆಟ್ ಮುಗಿದ 6 ತಿಂಗಳಾಗಿದೆ, ಆರ್ಥಿಕ ವರ್ಷ ಅರ್ಧ ಮುಗಿದೋಗಿದೆ. ಈ 6 ತಿಂಗಳಲ್ಲಿ 10%, 15% ಬಳಕೆ ಮಾಡಿದ್ರೆ ಇನ್ನಾರು ತಿಂಗಳಲ್ಲಿ 90% ಅನುದಾನ ಬಳಕೆ ಮಾಡ್ತಾರ ಇವರು? ಆಗತ್ತಾ? ಜಮೀರ್ ಅಹಮದ್ರ ವಸತಿ ಇಲಾಖೆಯಲ್ಲಿ 18% ಅನುದಾನ ಬಳಕೆ ಆಗಿದೆ. ಬೋಸರಾಜು ಅವರ ಸಣ್ಣ ನೀರಾವರಿ ಇಲಾಖೆಯಲ್ಲಿ 21% ಅನುದಾನ ಬಳಕೆ ಆಗಿರೋದು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆ 24% ಅನುದಾನ ಬಳಕೆ ಆಗಿರೋದು. ಮಧು ಬಂಗಾರಪ್ಪ ಅವರ ಶಿಕ್ಷಣ ಇಲಾಖೆಯಲ್ಲಿ 35%, ಚಲುವರಾಯಸ್ವಾಮಿ ಅವರ ಕೃಷಿ ಇಲಾಖೆಯಲ್ಲಿ 35% ಅನುದಾನ ಬಳಕೆ ಆಗಿರೋದು. ಅರ್ಧ ಆರ್ಥಿಕ ವರ್ಷ ಮುಗಿದೋಗಿದೆ. ಬಜೆಟ್ ಮಂಡನೆ ಆಗ 6 ತಿಂಗಳು ಕಳೆದೋಗಿದೆ. ಸೆಪ್ಟೆಂಬರ್ ತನಕ ಎಷ್ಟು ಹಣ ರಿಲೀಸ್ ಆಗಬೇಕೋ ಅದಾಗಿದೆ, ಆದ್ರೆ ಆ ಹಣದ ಸಂಪೂರ್ಣ ಬಳಕೆ ಇನ್ನೂ ಆಗಿಲ್ಲ. ಇಲಾಖಾವಾರು ಹಂಚಿಕೆ ಆಗಿರುವಂತ ಅನುದಾನ ಇದು. ಮತ್ತೊಂದು ಕಡೆ ಗುತ್ತಿಗೆದಾರರು ನೋಡಿದ್ರೆ ಬಾಯಿ ಪಡ್ಕೋತಾ ಇದ್ದಾರೆ. ಸರ್ಕಾರದಿಂದ ಬರಬೇಕಾದ ಹಣ ಬರ್ತಾ ಇಲ್ಲ, ಇಲಾಖಾವಾರು ಹಣವನ್ನ ರಿಲೀಸ್ ಮಾಡ್ತಾ ಇಲ್ಲ ಅಂತ. ಹಾಗೆ ನೋಡಿದ್ರೆ ನೀರಾವರಿ ಇಲಾಖೆ, ಡಿ.ಕೆ. ಶಿವಕುಮಾರ್ ಅವರ ನೀರಾವರಿ ಇಲಾಖೆಯಿಂದಲೇ 12,000 ಕೋಟಿ ಹಣ ಬಿಲ್ ಪಾವತಿ ಆಗಬೇಕಾಗಿದೆ, ಬಾಕಿ ಉಳಿಸಿಕೊಂಡಿದ್ದಾರೆ. ಪಿಡಬ್ಲ್ಯೂಡಿಯಿಂದ 9,000 ಕೋಟಿ ಇದೆ, ವಸತಿ ಇಲಾಖೆಯಿಂದ 1,500 ಕೋಟಿ ಇದೆ. ಈ ರೀತಿ ಸಾವಿರಾರು ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಬಿಲ್ ಕೊಡದೆ. ಮತ್ತೊಂದು ಕಡೆ ಸಿಕ್ಕಂತ ಅನುದಾನವನ್ನು ಕೂಡ ಸದ್ಬಳಕೆ ಮಾಡ್ಕೋತಾ ಇಲ್ಲ. ಗೃಹ ಜ್ಯೋತಿ ಬಿಟ್ರೆ ಉಳಿದ ಗ್ಯಾರಂಟಿಗಳ ಅನುದಾನ ಬಿಡುಗಡೆಗೂ ಗ್ರಹಣ ಬಡಿದಿದೆ. ಗೃಹಲಕ್ಷ್ಮಿ ಯೋಜನೆ ನಿರೀಕ್ಷೆ ಮಾಡಿದಷ್ಟು ಬಿಡುಗಡೆನೇ ಆಗಿಲ್ಲ. 35,000 ಕೋಟಿ ಗೃಹಲಕ್ಷ್ಮಿ ಅನುದಾನದಲ್ಲಿ 6,000 ಕೋಟಿ ಅಷ್ಟೇ ಬಳಕೆ ಆಗಿರೋದು. ಯಾವ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಕೊಡ್ತೀವಿ ಅನ್ನೋ ಭರವಸೆಯ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಆರಂಭದಲ್ಲಿ ಗ್ಯಾರಂಟಿಯನ್ನ ಜನಕ್ಕೆ ಕೊಟ್ಟಿದ್ದೇನೋ ಆಯ್ತು, ಆದ್ರೆ ಅದು ಸಮರ್ಪಕವಾಗಿ ಈಗ ಜನರನ್ನ ತಲುಪ್ತಾ ಇದೆಯಾ? ಇಲ್ಲ.
ಗೃಹ ಜ್ಯೋತಿ ಬಿಟ್ರೆ ಬೇರೆ ಯಾವ ಗ್ಯಾರಂಟಿಗಳು ನಮ್ಮನ್ನ ತಲುಪ್ತಾ ಇಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಫ್ರೀ ಬಸ್ ಸಿಗ್ತಾ ಇದೆ, ಗೃಹ ಜ್ಯೋತಿ ಸಿಗ್ತಾ ಇದೆ, ಅದು ಬಿಟ್ಟಂತೆ ಹೊರತುಪಡಿಸಿ ಬೇರೆ ಯಾವ ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ಲ. ಹಲವು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ಆರ್ಥಿಕ ವರ್ಷ ಅರ್ಧ ಮುಗಿದ್ರೂ ಗೃಹಲಕ್ಷ್ಮಿ ಯೋಜನೆಯ 17% ರಿಲೀಸ್. ಉಚಿತ ಬಸ್ಸು ಶಕ್ತಿ ಯೋಜನೆಯಲ್ಲಿ ಇಲ್ಲಿ ತನಕ 34% ಅನುದಾನ ಮಾತ್ರ ಬಳಕೆ ಆಗಿರೋದು. ಅನುದಾನ ಸಿಕ್ಕಿಲ್ಲ ಅಂತ ಒಂದು ಕಡೆ ಅಸಮಾಧಾನ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ಸಚಿವರುಗಳಿಗೆ ಇಲಾಖಾವಾರು ಸಿಕ್ಕಂತ ಅನುದಾನದ ಬಳಕೆ ಕೂಡ ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈ ಅನುದಾನದ ವಿಚಾರವಾಗಿ ಜಟಾಪಟಿ ನಾವು ಕೇಳ್ತಾನೆ ಇದ್ದೀವಿ. ವಿಪಕ್ಷದ ಶಾಸಕರು ಮಾತ್ರ ಅಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಶಾಸಕರು ಅನೇಕ ಬಾರಿ ದನಿ ಎತ್ತಿದ್ದಾರೆ. ಈಗ ನೋಡಿದ್ರೆ ಇಲಾಖಾವಾರು ಹಂಚಿಕೆ ಆಗಿದೆ ಅನುದಾನ, ಅದನ್ನು ಕೂಡ ಸಚಿವರುಗಳು ಬಳಸ್ಕೊಳ್ಳುವಲ್ಲಿ ಯಾಕೆ ನಿರಾಸಕ್ತಿ ತೋರ್ತಾ ಇದ್ದಾರೆ? ಹಳ್ಳಿಗಳ ಕಡೆ ರಸ್ತೆಗಳಿಲ್ಲ, ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಪರಿಸ್ಥಿತಿ ಹೇಗಿದೆ ನೋಡ್ತಾ ಇದ್ದೀವಿ, ಆದ್ರೂ ಕೂಡ ಇದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಎಸ್, ಯಾವುದೇ ಸರ್ಕಾರದ ಅಭಿವೃದ್ಧಿ ಮಾನದಂಡ ಅಂತಂದರೆ ಅಭಿವೃದ್ಧಿ ಯೋಜನೆಗಳನ್ನು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಜಾರಿಗೊಳಿಸ್ತಕ್ಕಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಒಂದು ಸ್ಥಿರ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಒಂದು ಅಭಿವೃದ್ಧಿಗೆ ಒಂದಷ್ಟು ವೇಗ ಸಿಗುತ್ತೆ ಅಂತಕ್ಕಂಥ ಮಾತುಗಳು ರಾಜಕಾರಣದಲ್ಲಿದೆ. ಆದರೆ ಕಳೆದ 6 ತಿಂಗಳ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಗಂಭೀರವಾದಂಥ ಚರ್ಚೆಗಳು ಮುಂದುವರೆದಿರ್ತಕ್ಕಂಥ ಒಂದು ಅದರ ಭಾಗವಾಗಿ ಈಗ ಅಭಿವೃದ್ಧಿ ದೊಡ್ಡ ಮಟ್ಟದ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆರ್ಥಿಕ ಇಲಾಖೆಯ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಅಭಿವೃದ್ಧಿಯ ವೇಗ ಒಂದಷ್ಟು ಹಿನ್ನಡೆಯನ್ನು ಕಂಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಮಗೆ ಸಿಕ್ಕಿರತಕ್ಕಂಥ ಮಾಹಿತಿಯ ಪ್ರಕಾರ ಕಳೆದ 6 ತಿಂಗಳ ಅವಧಿ ಅಂದರೆ 2 ತ್ರೈಮಾಸಿಕ ಅವಧಿಯೊಳಗಡೆ ಯಾವ ವೇಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತೋ ಅಭಿವೃದ್ಧಿ ವೇಗ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕಂದಾಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆಯನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಇಲಾಖೆಗಳು ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವೇಗವನ್ನು ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ. ರಾಜಕೀಯ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಕ್ಕಂಥ ಸಚಿವರ ಇಲಾಖೆಯಲ್ಲೂ ಕೂಡ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಅಭಿವೃದ್ಧಿಯ ವೇಗ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಾವು ಗಮನಿಸಿದ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 32 ಜನ ಸಚಿವರ ಪೈಕಿ 3 ಜನ ಸಚಿವರುಗಳು ಮಾತ್ರ ಅವರ ಇಲಾಖೆಯಲ್ಲಿ ಒಂದಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಅಂದರೆ ಅವ್ರ ಇಲಾಖೆಯಲ್ಲಿ 46% ಪ್ರಗತಿಯಾಗಿದೆ. ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಕ್ಷೇತ್ರದ ಅದರ ಇಲಾಖೆಯಲ್ಲಿ ಒಂದು 44% ಆಗಿದೆ. ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಇಲಾಖೆಯಲ್ಲೂ ಕೂಡ ಸುಮಾರು 45% ಪ್ರಗತಿಯಾಗಿದೆ. ಅದನ್ನು ಹೊರತುಪಡಿಸಿದರೆ ಇನ್ನುಳಿದಿರ್ತಕ್ಕಂಥ ಇಲಾಖೆಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ. ಯಾಕೆ ಅಂತಂದರೆ ಇದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಇಚ್ಛಾಶಕ್ತಿನ ಇಟ್ಟುಕೊಂಡು ಅಭಿವೃದ್ಧಿಗೆ ವೇಗ ಕೊಡ್ತಕ್ಕಂಥ ನಿಟ್ಟಲ್ಲಿ ಸಚಿವರುಗಳು ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡುವಲ್ಲಿ ಒಂದಷ್ಟು ವ್ಯತ್ಯಾಸವಾಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಒಟ್ಟಾರೆ ಅಭಿವೃದ್ಧಿಯ ವೇಗ ಕುಂಠಿತ ಆಗಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಜಕೀಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾಯಕತ್ವ, ಹೈಕಮಾಂಡು, ಸಚಿವ ಸಂಪುಟ ಪುನರಚನೆ, ಹಿಂದುತ್ವ, ಧರ್ಮಾಧಿತ ರಾಜಕಾರಣ, ಸೈದ್ಧಾಂತಿಕ ಹಿನ್ನೆಲೆ ಇಂಥ ಕೆಲವೊಂದಷ್ಟು ವಿಚಾರಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಚಿವರುಗಳು ತಮ್ಮ ಇಲಾಖೆಯಲ್ಲಿ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಯತ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಹಜವಾದಂಥ ಒಂದು ಕುತೂಹಲ ಮಾಡಿದೆ. ಯಾಕೆಂತಂದರೆ ಅವರ ಇಲಾಖೆಯಲ್ಲಿ ಬಹಳ ಗಣನೀಯವಾಗಿರ್ತಕ್ಕಂಥ ಕುಸಿತ ಕಂಡು ಬಂದಿರತಕ್ಕಂಥದ್ದು ನಾವು ಗಮನಿಸಬೇಕು. ಡಿಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇಲಾಖೆಯಲ್ಲೂ ಕೂಡ 23% ಆಗಿದೆ. ನೀರಾವರಿ ಇಲಾಖೆಯಲ್ಲಿ ಸಣ್ಣ ನೀರು ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರ ಇಲಾಖೆಯಲ್ಲೂ ಕೂಡ 21%, ಜಮೀರ್ ಅಹಮದ್ ಅವರ ಕ್ಷೇತ್ರ ಇಲಾಖೆಯಲ್ಲೂ ಕೂಡ 18% ಆಗಿದೆ. ಅಂದರೆ ಜನರಿಗೆ ಹತ್ತಿರ ಇರತಕ್ಕಂಥ ಮತ್ತು ಅಭಿವೃದ್ಧಿಯ ವೇಗವನ್ನ ದೊಡ್ಡ ಮಟ್ಟದಲ್ಲಿ ಅಳಿತಕ್ಕಂಥ ಮಾನದಂಡ ಹೊಂದಿರುವಂಥ ಇಲಾಖೆಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ದಾಖಲೆಗಳು ಬಹಿರಂಗಪಡಿಸಿದೆ. ಇದಾದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಅಗತ್ಯ ಕಂಡು ಬಂದಿದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.